ಲೇ ಏನಿಲ್ಲ ಸೇರ್ಕೊಂಬಿಟ್ಟಾರಲ್ಲ ಅವನು ಮಗನೂ ಏನು ಸಮಾಚಾರ ಏನು ಜಗ್ಗಿಗಳಾಡ್ಕೊ ಬಂದಿದ್ದಾರೆ ಹಂಗೆ ಎಂತ ಜಗ್ಲಾಡ್ಕ ಬಂದಿದ್ದಾರ್ರಿ. ಒಂದು 2 ದಿವಸ ಇರ್ತೀನಿ ಅಂತ ಬಂದವ್ರೆ. ಎಲ್ಲಿ 2 ದಿವಸ ವಾರ ಹಾಕ್ಬಿಟ್ಟು ಅಲ್ಲ ಕಣ್ರಿ, ಬಂದಿರೋರ್ನ ಹೋಗಿ ಅಂತ ನನ್ನ ಪಾಯ್ಬಿಟ್ಟು ನಾನು. ನೀವು ಚೆನ್ನಾಗಂತ ಇದ್ದೀರಿ ಬಿಡಿ. ಏನು ಚೆನ್ನಾಗಂದರು ಏನೆಲ್ಲ ಚೆನ್ನಾಗಂದರು ಏನು ಚೆನ್ನಾಗಂದರು ಏನೋ 4 ದಿವಸ ಇರಬೇಕು ಹೋಗ್ಬೇಕು ಕಡ್ದು ಏನು ಇಲ್ಲೇ ಉಳ್ಕೊಳೋದು ಚಂದವಾ ಏನು ಲಕ್ಷಣ ಇಲ್ವಾ ಒಂದು ಸುನ್ಕೂಲ ಅಲ್ವಾ ಅವಳು ಏನು ಮಗನೂ ಕರ್ಕೊಂಡ್ಬಂದು ಕುಣ್ಸ್ಕೊಂಡು ಕೂತಾವಳ ಇಲ್ಲಿ ಅವ್ರು ಬೇಯಿಸ್ಕೊಂಡು ಕೂತ್ಕೊ ಇಲ್ಲಿ ನಡಿ ನಡಿ ಹೊಲ್ತಕ್ಕೆ ನಡಿ ಕಡ್ದು. ರೀ ನೀವು ಒಳ್ಳೆ ಚೆನ್ನಾಗಂತೀರಿ ಕಣ್ರಿ. ಅವಳು ಹಬ್ಬಳನ್ನ ಬಿಟ್ಟು ನಾನು ಬರೋಕ್ಕಾಗತ್ತೆ ಅಲ್ಲಿಗೆ ಅಲ್ಲಿ ಬೇರೆ ಸೋಮ್ಕಿರಿ ಏನೇನು ಉಣ್ಬಾರ್ದು ಉಣ್ಕೊಂಡಾಳ ಅದಕ್ಕಂಗಂದಿರಿ. ಉಣ್ಣೋದು ತಿನ್ನೋದಲ್ಲ ಏನು ಸಮಾಚಾರ ಅಂತ ಏನು ಜಗ್ಗಿಗಳು ಆಡ್ಕೊಬೈದಾಳೆ ಹೆಂಗ್ಲೇ ನೀನು ಮುಳ್ಳಿ ಹಂಗೆ ನೀನು ಯಾವ ವಿಷಯನೂ ಹೇಳಕ್ಕಿಲ್ಲ ನೀನು. ಅಯ್ಯೋ ದೇವ್ರಣೆಗೂ ಜಗ್ಗಿಗ್ಲ ದುಡ್ಡು ಏನು ಇಲ್ಲ ಕಣ್ರಿ, ಸುಮ್ಮನೆ ಬಂದಿರೋದು. ಯಾವಾಗ ಕಳ್ಸಿಯೇ ಅಲ್ಲ ಬಾಯ್ಬಿಟ್ಟು ಹೇಳಕ್ಕದ ನಾನು ಹೋಗವ ಅಂತವ. ನೀವು ಚೆನ್ನಾಗಂತಿದ್ದೀರಿ. ಓ ಬಾಯ್ಬಿಟ್ಟು ಅಂದ್ರೆ ಇನ್ನೇನು ಇನ್ನೇಗಂದರು ಬಾಯ್ಬಿಟ್ಟು ಹೇಳ್ಬಿಟ್ಟು ಓಡಿಸು ಮೊದಲು ಇವೆಲ್ಲ ಅವತಾರಗಳು ಬೇಡ ನೋಡ್ಲಾ ಹೇಳ್ತೀನಿ ಕೇಳ್ಕೊ. ಎಷ್ಟರಲ್ಲಿ ಇಟ್ಕೋಬೇಕು ಅಷ್ಟರಲ್ಲಿ ಇಟ್ಕೋಬೇಕು. ಅತಿ ಅಂದರೆ ಅಮೃತನ ವಿಷಯ ತಿಳ್ಕೊಬಿಡು. ಅವೆಲ್ಲ ಸರ್ಬರಕ್ಕಿಲ್ಲ ಹೆಂಗಿರ್ಬೇಕು ಹಂಗಿರ್ಬೇಕು. ಯಾವಾಗಲೂ ಬರ್ತಿರ್ತಿಲ್ಲ ಬಂದೆ ಅವನು ಮಗನು ಇಬ್ರು ಕೂತಾರೆ ಅಂದ್ರೆ ನಂಗೆ ಯಾಕೋ ಭಾಳ ಅನುಮಾನ ಜಗ್ಗಿಗಳು ಆಡ್ಕೊಂಡಿದ್ದಾರೆ ಹೆಂಗೆ ಅಂದ್ಬಿಟ್ಟು. ಅಯ್ಯೋ ನಿಮ್ಗೆ ಹೇಳಿದ್ನಿ ಹೇಳ್ತೀನಿ 16 ಸತಿ ನಿಮಗೆ ಒಂದು ಸತಿ ಹೇಳ್ರೆ ಅರ್ಥ ಆಯ್ತು ನಿಮಗೆ. ಎಂಟು ಜಗಳ ಆಡ್ಕೊಂಬಂದಿದ್ದಾರು, ಯಾವ ಜಗಳನೂ ಇಲ್ಲ ಎಂಥದ್ದು ಇಲ್ಲ. ಸುಮ್ಮ ಬಂದವ್ರೆ 4 ದಿವಸ ಸುಮ್ಮನಿರಿ ಮನ್ಗವ್ರೆ ಎತ್ತರ ಅದು ಏನು ಅನ್ಕೊಳಕ್ಕಿಲ್ಲ. ನೋಡು ಇನ್ನೂ ಬಂದಿರೋದಕ್ಕೆ ಹಿಂಗೆ ಆಡ್ತಾರೆ ಅನ್ಕೊಳಕ್ಕಿಲ್ವ. ಈಗ ನಾವು ಹೋದಾಗ 15 ಸತಿ ಇಂಗ್ಲೀಷ್ ಕಳಕ್ಕಿಲ್ವ ಅವರು ಹಂಗಂದಾರ. ಯಾವಾಗಲೂ ಬರ್ತಿಲ್ವಲ್ಲ ಈಗ ಬಂದವಳ ಅದಕ್ಕೆ ಹಂಗಂದೆ ಜಗ್ಗಿಗಳು ಆಡ್ಕೊಂಬಂದಿದ್ದಾಳೆ ಹೆಂಗೆ ಅಂತ. ಯಾವ ಜಗಳು ಇಲ್ಲ ಎಂಥದ್ದು ಇಲ್ಲ ಕಣ್ ಸುಮ್ಕಿರಿ. ಯಾವಾಗ ಹೋದಾರಂತೆ ಆಗ್ಬಿಟ್ಟು ಕೇಳೋಣ ಯಾವಾಗ ಓದಿರಿ ಅಂದ್ಬಿಟ್ಟು. ಇದು ಸರಿ ಆಯ್ತು ಬಿಡಿ, ನೀವೇ ಚೆನ್ನಾಗಂತ ಇದ್ದೀರಿ. ಕೇಳಕ್ಕದ್ರಿ ಇರ್ಲಿ ಸುಮ್ಕಿರಿ, ಬೋಯ್ತಾರಂತೆ ಹೋಗ್ದಾನೆ ಇದ್ದಾರ. ಅಲ್ಲ ಅವಳೆ ಅನ್ಕೊಂಡು ಯಾವ ತಗೊಂಡು ನೀನು ಇಲ್ಲಿ ಕೂತ್ಕೊಬಿಡು. ನಾನು ಒಬ್ಬನೇ ಸಾಯ್ತೀನಿ ಅಲ್ಲಿ. ಅವ್ರೆ ಕುಯ್ಯಕ್ಕೆ ಒಬ್ಬರು ಆಳಿಲ್ಲ ಏನಿಲ್ಲ. ತಲೆ ಕೆಟ್ಟಿ ಕೆರೆ ಹಿಡ್ದಂಗೆ ಆಯ್ತಾ ಕೂತದೆ. ಯಾವ ಇವ್ರಿಗೆ ಹೇಳ್ತೀನಿ ಅಂದ್ರಲ್ಲ ಅಕ್ಕವ್ರಿಗೆ ಸೊಸಿಲಾಕವ್ರಿಗೆ ಹೇಳ್ಬಿಟ್ಟು ಬರೀವ್ರಿ. ಹೋಗಿದೆ ಒಂದು 4 ಜನಕ್ಕೆ ಕರ್ಕೊಂಡು ಬಕ್ಕ ಅಂತವ ಅಕ್ಕ ಇಲ್ಲ ಕಣಪ್ಪ ಯಾರಿಗೂ ಒಪ್ಕೊಬಿಟ್ಟಿವಿ ಅಂತ ಅಂದ್ಲು. ಏನೋ ಅವ್ರೆಕಾಯಿ ಬೋಲ್ತೋ ಕುಂತವೆ ಹಿಂಗೆ ಗೆಜ್ಜೆ ಕುಯ್ಸಾಕೊಡ್ಬೇಕು. ಆದ್ರೆ ಆಯ್ತಾ ಬಿಡಿ, ಗೆಜ್ಜೆನೆ ಹಾಲಂತೆ ಒಣ್ಕಾಳು ಮಾಡ್ಕೊಳಕಾಯ್ತದೆ. ಕೂತ್ಕೋ ಸುಮ್ಮನೆ ಉಕ್ಕತೆ ಅವು ಭಾಳ ನ್ಯಾರ್ಪಾಗಿ ಬಿಡಿಕತ್ತಿ ಅದಕ್ಕೆ ಓಸತಿ ಎಲ್ಲ ಕಾಳೆನ ಹುಳ್ತಿ ಎಲ್ಲ ಇದದು ತಿಪ್ಪೆಗೆ ಸುರ್ತೀವಿ. ನಿನ್ನ ಮುಡಿಕಳ ಜನಕ್ಕೆ ಬೇರೆ ಒಣ್ಕಾಳು ಬೇರೆ ಮಾಡ್ಕೊಡ್ತೀನಿ ನಿನಗೆ. ಒಂದು ಸೇರು ಮುಡ್ಗಕ್ಕೆ ಸತಿ ಎಲ್ಲ ನುಗ್ಗೆ ಕಾಯಿ ಕುಯ್ಸಾಕ್ತೀನಿ. ನೀವೇನು ಹಿಂಗೆ ಬೆಳಗ್ಗೆ ಕಾಯ ಅಂದ್ರಿ ಯಾವ್ದಂತ ಗೊತ್ತಾಗೆ. ನೀವೇ ಸರಿ ಆತಾಗೆ, ನೀವು ಸರಿ ಬಿಡಿ ಒಳ್ಳೆ ಚೆನ್ನಾಗಿ ಆಡ್ತಾ ಇದ್ದೀರಿ ನೀವು. ಅಲ್ಲ ಏನು ಒಳ್ಳೆ ಕಾಯಿ ಕೊಡ್ತೀರಿ ಅಲ್ಲ ಎಲ್ಲದಕ್ಕೂ ನೀವು ಹಿಂಗೆ ಆದರೆ ಹೆಂಗೆ ಮಾಡೋದು ಹೆಂಗೆ ಮಾಡೋದು. ಅವ್ರ ಮನೆಗಳಲ್ಲಿ ಎಷ್ಟು ದಿವಸ ನಮ್ಮನ್ನ ಕರೆದಿ ಬಾಳಿಸಿದಾರೋ ಅದನ್ನ ಅರ್ಥ ಮಾಡ್ಕೋಬೇಕು ತಾನೆ ನಾವೇ. ಅಲ್ಲ ನಗ್ನಗಿತ ಕಣ್ಣು ಬಿಡ್ತು ಬಂದರೆ 15 ದಿವಸ ಇರ್ಸ್ಕೊಳ್ಳೋದ. ಇವಳು ಒಬ್ಬಳೆ ಸಪ್ರೇಟಾಗಿ ಬಂದಿರೋದಕ್ಕೆ ಮಗನ ಕರ್ಕೊಂಡು ನನ್ನ ಗಂಡ ಆಗಿರೋದು. ನೀವು ಚೆನ್ನಾಗಂತ ಇದ್ದೀರಿ. ಸಣ್ಣ ಮಗು ರೀ, ಸಣ್ಣ ಮಗಿನ ಕರ್ಕೊ ಬಂದಿದ್ದಾರೆ ಹೇಳಿ ನೀವೇ. ಯಾವ ಸಣ್ಣ ಮಗುನು ಕರ್ಕೊ ಬಂದಿಲ್ಲ ಕತ್ತೆ ಸುಮ್ಮನಿರಿ. ಏನು ಕತೆ ಏನೋ ನನಗೊಂದು ಅರ್ಥ ಆಯ್ತಲ್ಲ. 8:30 ಆಗದೆ ಇನ್ನೂ ಮನ್ಗವ್ರೆ ಅಂತ ಹೇಳಿರ ಹೋಗಿ ಹೇಳ್ಸೋಲೆ ಪಾತ್ರಗಿದ್ರೆ ಬೆಳಿಕೊಳ್ಳಿ. ನಿಮ್ಗೆ ಯಾಕವೆಲ್ಲವ ನಾನು ಬೆಳಿಕೊಂಡು ಅಡುಗೆ ಮಾಡ್ಕೊಳ್ಳೋ ಜವಾಬ್ದಾರಿ ನಂದು. ನಾನೇ ಬೆಳಗನು ಅವಳ ಕಲೆ ಬೆಳೆಸೋನು ಅವೆಲ್ಲ ನಿಮ್ಗೆ ಯಾಕೆ ಸುಮ್ಮನೆ ಹೋಗಿ ನೀವು. ಕೊಳ್ಸು ಪುರಿ ನಿಂದಿದ್ದು ಯಾಗೋಯ್ತು ನಾಳಿಕೆ ಅವ್ರೆ ಕೈ ಕುಯ್ಯಕ್ಕೆ ಬರ್ತಾರೆ ಮಕ್ಕಳು ನಾಳೆಗೆ ಬರ್ತೀವಿ ಅಂದವ್ರೆ ಬೋದ್ರೆ ನೀನು ಬಾ ಅಡುಗೆ ಮಾಡಲಿ. ನಾನು ಹೆಂಗೆ ಹೇಳನೆ ಅಡುಗೆ ಮಾಡ್ಕೊಂಡು ತಗೋಬವ ಅಂತ ಹೇಳಕ್ಕದ್ದು ಹೊಲ್ತಕ್ಕೆ. ನೀನು ಹೇಳ್ದ ನಾನು ಹೇಳ್ತೀನಿ ಬಿಡು. ಬಾಲಿಟ್ಟಕ ಇವಳು ಬೇರೆ ಹೋಗೋಳು ಇವು ನೋಡೋರು ಹಿಂಗಾಡ್ತಾನೆ ಹೆಂಗೆ ಮಾಡೋದು. ಎಸದಕ್ಕ ಬವ್ವ ಪದ್ಮ ಬಾ. ಏನು ಮಾಡ್ತಿದ್ದೀಕ? ಏನಿಲ್ಲ ಕಣವ ಕುಂತೀವಿ ಯಾಕೆ. ಅಯ್ಯೋ ಏನು ಹೇಳನೆ ಹೋಗಕ್ಕ, ನನಗಂತೂ ತಲೆ ಕೆಟ್ಟಿ ಕೆರೆಡ್ದಂಗೆ ಆಗ್ತದೆ ಕಣ ಎಸದಕ್ಕ. ಯಾಕವ ಅದೇನ ಮನೆಯವರು ಟೂರ್ಗೆ ಹೋಗಿದ್ರಲ್ಲ ಇವತ್ತು ಬರ್ತೀನಿ ಅಂತವ್ರೆ ಕನಕ. ಬರ್ಲಿ ಬಿಡು ಅದಕ್ಕೆ ಸರಿ ಬಿಡು. ನಿನ್ ಗಂಡ ನಿನ್ ಮನೆಗೆ ಬರೋದು ಇಷ್ಟ ಇಲ್ವಾ? ಈ ಕಾಳಿ ತೊಡಗಲಿ ಕಡ್ದೋಗಳಕ್ಕ ಇಲ್ಲೇ ಬಂದು ಸೇರ್ಕೊಂಡವಳೆ. ಹೋಗ್ನೆ ಒಳ್ಳೆ ಕನಕ ಕಳ್ಸ್ಕೊಡು, ನೀನು ಕಳ್ಸ್ಕೊಡಗಂಟ ನಾನು ಒಯ್ಕಿಲ್ಲ ಅಂತ ಕೂತವಳೆ ಆಡ್ತಾ ಕುಂತವಳೆ. ಏನು ಮಾಡೋದು ನಾನು ಬೇರೆ ಅವ್ನಿಗೆ 4 ದಿವಸ ಇರಕ್ಕೆ ಬಂದವಳೆ ಅಂತ ಅಂದಿನಿ. ಅವಳು ಒಯ್ಕಿಲ್ಲ ನಾನು, ನನಗೆ ಭಾಳಕ್ಕೆ ಇಷ್ಟ ಇಲ್ಲ. ಅವನು ಹೊತ್ತಿಗೆ 12 ಸರಕ್ಕೆ ಅನ್ನ ಉಂಟಾನೆ. ಒಂದು ಅಂಡೆ ಸಾರು ಕಾಯಿಸ್ಬೇಕು 3 ಹೊತ್ತುವೆ ಎಷ್ಟೊತ್ತು ನಾನು ಒಲೆ ಮೇಲೆ ಕುತ್ಕೊಂಡು ಬೇಯಬೇಕು. ನನಗೆ ಆಯ್ಕಿಲ್ಲ, ನಾನು ಒಯ್ಕಿಲ್ಲ ಅಂತ ಕುಂತವಳೆ ಕನಕ. ಅವಳು ತೊಡಗಲ್ ಬಾಯಿ ಮುನ್ನಕ ಏನು ಮಾಡೋದಕ್ಕ ಹಿಂಗೆ ಆದರೆ ಮಕ್ಕಳು ಹಿಂಗೆ ಬುದ್ಧಿ ಕಲ್ತ್ರೆ ಹೆಂಗೆ ಮಾಡೋದು ಹೇಳು. ಹಿಂಗೆ ಅಂತೀನಿ ಅಂತ ಬೇಜಾರು ಮಾಡ್ಕೊಬೇಡ ಪದ್ಮ. ಮೊದಲು ಕಳಿಸು. ಅವತ್ತು ಚೆನ್ನಾಗಿತ್ತ ಅವಳಿಗೆ, ಅವತ್ತು ಚೆನ್ನಾಗಿತ್ತ ಹೇಳು. ಯಾಕೆ ಹೋಗ್ಬೇಕಾಗಿತ್ತು ಇವಳು? ಯಾಕೆ ಪದ್ಮ ಹೋಗ್ಬೇಕಾಗಿತ್ತು? ಜ್ಞಾನಿಲ್ಲ ಇವಳಿಗೆ. ನೀನು ಅವೆಲ್ಲ ಅಂಟಿಸ್ಕೊಳಕ್ಕೆ ಹೋಗ್ಬೇಡ. ನೀನು ಕಳ್ಸೋದು ಕಲ್ಲಿ ನೀನು ಹೋಗೋನು ಕಾಡ್ದೋಗು. ಇಲ್ಲ ಅನ್ಕೊಟ್ಟು ಆಡಕ್ಕೆ ಬರ್ಬೇಡ ನೀನು. ಅವತಾರ ಬಾ ಅವತ್ತು ಹೋಗಿದ್ದೆ ತಾನೆ, ಅವನ್ನ ನೆಚ್ಕೊಂಡು ಹೋದ್ಮೇಲೆ ಇವತ್ತು ಹೊಂಟೋಗು. ಅವೆಲ್ಲ ಸರ್ ಬರೋಕ್ಕಿಲ್ಲ ಅಂದ್ಬಿಟ್ಟು ಉಗ್ಗಿಗ ನೀನು ಉಗುರು ಸರಿ ಇಲ್ದಾರ ಆಯ್ಕಿಲ್ಲ. ಅಯ್ಯೋ ನಾನು ಉಗ್ದಿ ಉಪ್ಪಾಕಿ ಸಾಕಾಗೋಯ್ತು ಕಣೆ ಸದಕ. ನಾನು ಹೊಸಿ ಬೈಲಿಲ್ಲ ಅಲ್ಲೇ ಹೋಗು ಕಡ್ದಿ ನೀನು. ಅವತ್ತು ಹೆಂಗೆ ಹೋಗಿದ್ದೆ ಹಂಗೆ ಹೋಗು. ಅಪ್ಪ ಬಂದ್ರೆ ಬಿಟ್ಟದ ಅಂತ ಹೆಂಗೋ ಅವತ್ತಿಂದ ಟೂರ್ಗೂ ಪಾರ್ವಂತ ಹೋಗಿ ಅವರು ಹೆಂಗೋ ಕಾಲ ಕಳ್ದು ಸರಿ ಆಯಿತು. ನನಗೆ ಭಾಳ ಆಮೇಲೆ ಅವತ್ತುವೆ ಏನಂದ್ರೆ ನಾನು ಇವಳನ್ನ
ಸುಮ್ಮನೆ ಬಂದವಳು ನಕ್ತಿ ಸಿರಕ್ಕೆ ಸುಮ್ಕಿರಿ ಏನು ಮಾತಾಡಬೇಡಿ ಬೈತಿದೆ. ಯಾಕೆ ಸೇರಿಸ್ಕೊಂಡೆ ಮನೆ ಹಾಳು ಮುಂಡೆ ಮಾರ ಮರೋದಿ ಕಳ್ದ್ಬಿಟ್ಟು ಹೋದ್ಲು ನಮ್ಮನ್ನ. ಯಾಕೆ ನೀನು ಸೇರಿಸ್ಕೊಂಡೆ ಹಂಗೆ ಹಂಗೆ ಅಂತ ಬೋದ ನಂಗೆ ಬಾಯಿ ಬಂದಂಗೆ. ಅದಕ್ಕೆ ನಾನು ಅಕ್ಕ ನೋಡು ನಮ್ಮ ಮನೆ ಬರೋ ಸರಿಯಿಲ್ಲ ಸುಮ್ಮನಿರಿ ಕೆಟ್ಟತ್ರ ಕಾಲ. ಅಯ್ಯೋ ಹಂಗೆ ಅನ್ನೋದು ಏನು ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋದು ಏನು ಮಾಡೋದು ಸುಮ್ಮನಿರಿ. ಏನೋ ನಕ್ತಿ ಸಿರಕ್ಕೆ ಅನ್ಕೊಂಡು ಅಪ್ಪರ ದಿವಸ ಆಗದೆ ಅಂತ ಬಂದವಳೆ. ತಲೆಗೆಡ್ಸ್ಕೊಬೇಡಿ ಸುಮ್ಕಿರಿ ಹೋಯ್ತಾಳೆ ಅಂದ್ಬಿಟ್ಟು ಅನ್ನ ಅದಾದ್ಮೇಲೆ ಟೂರ್ಗೆ ಹೋದ್ರೆ ಎಲ್ಲರೂ ಸೇರ್ಕೊಂಡು ಅದೇನೋ ತರಕಾರಿ ಮಾರೋರೆಲ್ಲವೇ ಅದನ್ನು ಟೂರ್ಗೆ ಹೋಗಿ ಅಂದ್ಬಿಟ್ಟು ಇದು ಮಾಡ್ಕೊಂಡಿರಂತೆ. ಎಲ್ಲ ಹೋದ್ರೆ ಇವಳು ಆತಾಗ ಹೋದಷ್ಟು ಇತ್ತಾಗ ಬಂದು ಹಿಂಗೆ ಕುಂತವಳೆ ಕಾಳಿ ಏನು ಮಾಡ್ರು ಹೋಯ್ತಿಲ್ಲ ಕನಕ ನಾನು ಕರ್ಕೊಂಡೇ ಹೋಗೋದು ಅಂತ ಕುಂತವಳೆ. ಎಸತಕ್ಕಂದ ಅಮ್ಮ ಅಂತೀನಿ ಹೆಂಗಾರು ಮಾಡಿ ನಮ್ಮ ಹೊಟ್ಟೆನ ಸಂಧಿ ಆಯ್ತದೆ ಬರೋದಕ್ಕೆ ಇವಳನ್ನ ಕಳಿಸ್ಬಿಡ್ಬೇಕು ಕನಕ. ಎಸತಕ್ಕ ಬಾ ಒಂಚೂರು ಹೇಳು ಅವಳಿಗೆ ಹೋಗವ ನೀನು ಹಿಂಗೆಲ್ಲ ಹೊಟ್ಟೆ ಉಸ್ಬಿಡ್ದು ಹೋಗು ಅಂತ ಹೇಳ್ಬೇಕ. ಅಯ್ಯೋ ನಿನ್ನ ಮಾತನ್ನೇ ಕೇಳ್ದೋದ್ರು ನನ್ನ ಮಾತು ಕೇಳವ ನಿನ್ನ ಮಗಳು ಅಂದ್ಬೇಡಕನ. ಎಸತಕ್ಕ ನಿಂದ ಅಮ್ಮ ಅಂತೀನಿ ಬಾ ಎಸತಕ್ಕ ನಿನ್ನ ಕಾಲ್ಗಾರ ಬೀಳ್ತೀನಿ. ನಮ್ಮ ಹೊಟ್ಟೆನ ಬಂದು ಏನು ಅವಳಂತೂ ಮುಚ್ಕೊಳಕ್ಕೆ ಎಲ್ಲನೂ ಹೇಳ್ಬಿಡ್ತಾಳೆ ಹಿಂಗೆ ಹಿಂಗೆ ಬಾಳಕಿರ ಅನ್ಕೊಂಡು ಬಂದವಳೆ ಅಂತ ಅಂದ್ಬಿಟ್ರೆ ಇವ್ನು ಬಿಟ್ಟನ ಹಚ್ಕೊಂಡು ಹೋಗಿದೆಯಲ್ಲ ಅಂದ್ಕೊಂಡು ಅದೇನು ಮಾಡೋಣ ಅಂತ ಎದುರಿಗೆ ಆಗ್ಬಿಟ್ಟದೆ ಕನಕ ನನಗಂತವೇ. ಅದಕ್ಕೆ ಅಂತ ಗಾಬರಿ ಆದಂಗೆ ಆಯಿತು. ಫೋನ್ ಮಾಡ್ದೆ ಬರ್ತೀನಿ ಇವತ್ತು ಸಂಜೆ ಹೊತ್ತು ತಲುಪ್ತೀವಿ ಊರ ಅಂತವ. ಅದಕ್ಕೆ ಓಡ್ ಬಂದೆ ಬಕ್ಕ ಅಕ್ಕ ಇಲ್ಲಾಂದ್ರೆ ಕಾಳಿಗಾರಿ ಹೇಳು ಹೋಗುವಂತವ ಇಲ್ಲಾಂದ್ರೆ ಇವಳನ್ನಾರೇ ಕಳಿಸೋಳ ಜೊತೆ ಹೋಗಿ ಸಾಯಲಿ ಮುಂದೆ ದರದ್ರ ಮುಂದೆ ಬೇವರ್ಸಿ ಮುಂಡೆಗೆ ಆ ಪಾಟಿ ಕಾಲೇಜ್ಗೆ ಪೀಚ್ ಕೊಟ್ಟು ಕಾಲೇಜ್ಗೆ ಓದಕ್ಕೆ ಕಳಿಸೋಳು ಇವಳು ಪ್ರೀತಿಸ್ಕವ ಅಂತ ಹೇಳಿತಕ್ಕ. ನಮ್ಗೆ ಹೊಟ್ಟೆ ಉರಿಸ್ತಾರಲ್ಲ ಹಿಂಗೆ ನಾವು ಏನಕ್ಕ ಮಾಡೋದು. ಸುಮ್ಮನಿರ್ ಪದ್ಮ ಸುಮ್ಮನಿರ ಅಳ್ಬೇಡ. ಅಯ್ಯೋ ಏನು ಮಾಡಿ ಯಾವ ಮಕ್ಕಳು ಒಳ್ಳೆ ಬುದ್ಧಿ ಕಲೀನಿಲ್ಲ ಅಂದರೆ ಭಾಳ ಕಷ್ಟ. ಇವ್ರು ಕೂಡ ಎಲ್ಲ ವಾಡ್ದಾಡ್ಕೊಂಡು ಸಾಯಕ್ಕಂತೂ ಆಯ್ಕೆ ಎಸದಕ್ಕ ನನಗಂತೂ ತಲೆ ಕೆಟ್ಟೋದಾಗದೆ. ಆಯ್ತು ಸುಮ್ಮನಿರವ ಆಯಿತು ನೋಡ ತಾಡು ನಿಮ್ಮ ಜಯಣ್ಣ ನಾಷ್ಟವ ಮಾಡಿ ಹೊಲ್ತ ಕಳಿಸ್ಬಿಟ್ಟು ಬರ್ತೀನಿ ಸುಮ್ಕಿರ. ಆಮೇಲೆ ಬರ್ತೀನಿ ಬರ್ತೀನಿ ಹೋಗು ಹೇಳ್ತೀನಿ ಹೋಗು ನಿನ್ನ ಗಂಡ ಮನೆಗೆ ಹೋಗವ ನಿಮ್ಮ ಅಮ್ಮನಿಗೊಂದು ಮಾತು ಅನ್ಸ್ಬೇಡ ಹೋಗು ಅಂತ ಹೇಳ್ತೀನಿ ಸುಮ್ಮನಿರು. ಹಂಗೆ ಅನ್ನಕಂದ ಅಮ್ಮ ಯಾಕನಕ ನಿನ್ನ ಕಾಲ್ಗಾರ ಬೀಳ್ತೀನಿ ಹಂಗೆ ಅಂದ್ಬಿಟ್ಟು ಹೆಂಗಾರು ಮಾಡಿದ್ದೀನಿ ಸರಿ ಮಾಡಕ್ಕ. ಆಯಿತು ಬಿಡು ನೋಡೋದ ಬರ್ತೀನಿ ಮಾತಾಡ್ತೀನಿ ಏನಂದವಳು ಹೋಗು ನಿಮ್ಮ ಅಪ್ಪ ಬಂದ್ರೆ ಏನಾರು ಅಂದದು ಅಂತ ಹೇಳ್ಬಿಟ್ಟು ಕಳಿಸ್ತೀನಿ ನೋಡೋದು ಹೇಳ್ತೀನಿ ಆದಷ್ಟು ಹೋಗು ಬರ್ತೀನಿ. ಆಮೇಲೆ ಸರಿ ಕನಕರಿಂದ ಅಮ್ಮಯ್ಯ ಬಂದು ಹೇಳ್ಬಿಟ್ಟು ಹೆಂಗಾರು ಮಾಡಿ ಒಂದು ವ್ಯವಸ್ಥೆ ಮಾಡಕ್ಕೆ. ನಿಜವಾಗ್ಲೂ ತಲೆ ಕೆಟ್ಟು ಕೆರಡ್ದಾಗ ಆಗ್ಬಿಟ್ಟದಕ್ಕೆ ನೆಸದಾಗ ನೆಮ್ಮದಿ ಇರೋದೇ ಇಲ್ಲ. ಹಾಲ್ಗರಿ ಮುಂಡೆಗೆ ಅಚ್ಚುಕಟ್ಟಾಗಿ ಮದುವೆ ಮಾಡಬೇಕು ಅಂತ ಎಷ್ಟು ಕನ್ಸ್ಕೊಂಡಿದ್ವು. ಏನು ಓಸಿ ತಿನ್ನಕ್ಕಿಲ್ಲ ಅಂತ ಕನಕನ ಬಾಲ್ ಮುಣಕ ಹಚ್ಚರಕ್ಕೆ ಅನ್ನ ಉಂಡನಂತೆ ಒಂದು ಅಂಡೆ ಸಾರು ಕುಡ್ದಂತೆ ಓಸಿ ಅಲ್ವಂತ ಕನಕ. ನಿಜಕ್ಕೂ ಪಾಟಿ ತಿಂತಾನೆ ಆ ಪಾಟಿ ಉಣ್ತಾನೆ ಸಂದು ಒಲೆ ಕಸ್ಬೇಕಂತೆ. ಬೆಳಿಗ್ಗೆ 8-9 ಗಂಟೆ ಅದಕ್ಕೆ ನಾಷ್ಟ ರೆಡಿ ಆಗಬೇಕಂತೆ. ತಿರ್ಗಾ 1 ಗಂಟೆ ಅದಕ್ಕೆ ತಿರ್ಗಾ ಸೇರಾಕಿ ಒಂದು ಸೇರಕ್ಕೆ ಅನ್ನ ಮಾಡ್ಬೇಕಂತೆ. ಒಂದು ಅಂಡೆ ಸಾರು ಕಾಯಿಸ್ಬೇಕಂತೆ. ಹೊತ್ತು ಒಂದು ಹೊತ್ತೆ ಒಬ್ಬೆ ಇಡ್ಲಿ ತಿಂದನಂತೆ ಕನಕ. ಅಯ್ಯೋ ಇಡ್ಲಿ ದೋಸೆ ಮಾಡಿ 150 ದೋಸೆ ತಿನ್ಕೊಂಡನಂತೆ. ಉಯ್ದು ಕೈಯೆಲ್ಲ ಸೇದ್ ಬಂದವೆ ಅಂತ ಕುಂತದೆ. ಹಂಗೂ ಅವತ್ತು ಹಾಸ್ಪಿಟ್ಲ್ ಕರ್ಕೊಂಡೋಗಿ ತೋರಿಸ್ಕೊಂಡು ಬಂದೆ. ಅವಳ ನರ ಮ್ಯಾಕೆ ಕೆಳಕತ್ತವೆ ಅಮ್ಮ ಕೆಲಸ ಜಾಸ್ತಿ ಮಾಡಿ ಅಂತ ಕೂತಾರೆ. ಎತ್ತಾಗೆಂತ ಸಾಯ್ದಕ್ಕ ನಮ್ಮ ಮಟ್ಟನ್ ಗೊತ್ತಾಗ ಸುಮ್ಮನೆ ಬಿಟ್ಟನ ಅಂತ. ನನಗೆ ನಿಜವಾಗ್ಲೂ ಏನು ಮಾಡಬೇಕು ಗೊತ್ತಾಯ್ತಲ್ಲ ಎಸದಕ್ಕ. ಆ ಮುಂದೆ ಓದ್ತಾರೆ ಸತ್ರ ಸಾಯಿಲಿ ಅಲ್ಲೇ ಇರಲೇಳು. ನಿಂದ ಅಮ್ಮ ಒಂದು ಮಾತಾ ಹೇಳಿ ಕಳಿಸ್ಬಿಡಕ್ಕ. ಬರ್ತೀನಿ ಹೋಗು ಮಗ ಬರ್ತೀನಿ ಹೋಗು ತಲೆಗೆಡ್ಸ್ಕೊಬಿಡ ಬಕ್ಕ. ಸರಿ ಆಯ್ತು ಆಮೇಲೆ ಅಣ್ಣಂಗೆ ನಾಷ್ಟ ಮಾಡ್ಕೊಡ್ಬಿಡು ಬಾ ಹೋಯ್ತೀನಿ ನಾನು. ಹೋಗು ಬರ್ತೀನಿ ನಾನು. ಹೋಗು ಪದ್ಮ. ಸರಿ ಅಕ್ಕ ಆಯಿತು ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.